ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇಲ್ಲಿ ನೋಡ್ರಿ, ಇದರಲ್ಲಿ ನಾನು ಹಚ್ಚಬೇಕು ಗಿಡ ಅಂತೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಬಟ್ ಏನೋ ಸೀಡ್ಸ್ ಇದ್ದಾವೆ, ಇವೇನು ಕಾಸ್ಮೋಸ್ ಇರ್ಬೋದು, ಮೇ ಬಿ ಕಾಸ್ಮೋಸ್ ಇದಾವೆ ಆಲ್ಮೋಸ್ಟ್ ಎಲ್ಲ. ಮನ್ಸು ಬರ್ತಾ ಇಲ್ಲ ಇಲ್ಲಿ ಕಕ್ಕ. ಸೊ ಅದಕ್ಕೆ ಎರಡು ಬದನೆ ಗಿಡ ಏನಿದಾವಲ್ಲ, ಈ ಎರಡು ಬದನೆ ಗಿಡನ ಸೊ ಇಲ್ಲೊಂದು ಎರಡು ಹಾಕೋತೀನಿ ಇಲ್ಲಿ. ಸೊ ನೋಡ್ಬೋದು ನೀವು, ಆಲ್ಮೋಸ್ಟ್ ಇದೆಲ್ಲ ಹಿಂಗಾಗಿದೆ. ಕೆಳಗೆ ಗೊಬ್ಬರ ರೆಡಿಯಾಗಿದೆ. ಸೊ ಇದನ್ನು ಇದರಲ್ಲಿ ಹಾಕೋತೀನಿ. ತಡ್ರಿ ಒಂದು ನಿಮಿಷ ಫ್ರೆಂಡ್ಸ್. ಇಲ್ಲಿ ಹಚ್ಕೊಂಡಿನಿ, ಸೊ ಫ್ರೆಶ್ಶಾಗಿ ಚೆಂದಾಗಿ ಬೆಳೆಯಕತ್ತವ ಅಂಥೇಳಿ ಇಲ್ಲಿ ಹಚ್ಕೊಂಡು, ಆಮೇಲೆ ಆ ಎರಡೇ ಪಾಕೆಟಲ್ಲಿ ಮತ್ತೆ ನೋಡ್ರಿ ಇದು ಸಣ್ಣದು ಇನ್ನೊಂದು ಅಲ್ಲಿ ಬೆಳೀತಾ ಇರಲಿಲ್ಲ, ಅದನ್ನು ನೋಡೋಣ ತಂದು ಹಚ್ಚೋಣ ಅಂತ ಹಚ್ಚೀನಿ. ಇಷ್ಟೇ ಇದು ಅವಾಗ ತಂದು ಹಚ್ಚಿದಾಗ ಅವು ಚೆನ್ನಾಗಿ ಬೆಳ್ಕೊಂಡು ಹಂಗಂತೇಳಿ. ಆಮೇಲೆ ಇಲ್ಲೊಂದು ಹಾಕಿದ್ನಲ್ಲ, ಇದು ಹೀರೆಕಾಯಿದು, ಇದು ಚೆನ್ನಾಗಿ ಬರೆಯಕತ್ತದೆ. ಇದು ಇದ್ರ ಬಳ್ಳಿ ಏನಂತಾರೆ, ಇದು ಮಸಕ್ ಮೇಲೆ ಏನಂತಾರೆ ಅದಕ್ಕೆ, ಕರ್ಬೂಜ ಹಣ್ಣು. ಆಮೇಲೆ ಬರೀ ಒಂದಿಷ್ಟು ಈ ಹಣ್ಣುಗಳನ್ನ ತೆಗೆದುಬಿಡೋಣ ಅಂತ ಮಲ್ಬೇರಿ. ಸೊ ಮೊನ್ನೆ ಒಂದಿಷ್ಟು ತೆಗ್ದಿದ್ನಲ್ಲ, ಸೊ ಮಗಳು ಇಷ್ಟಪಟ್ಕೊಂಡು ತಿಂದ್ಲು. ಇವಾಗ ಸದ್ಯಕ್ಕೆ ಈ ಹೂವು ಮತ್ತು ಹೊಸ ಹೂವು ಅರಳಿದ ಬರೀ ತೋರಿಸ್ತೀನಿ. ಮತ್ತು ಇದಕ್ಕೂ ಅಂತ ಅಂಟ್ಕೊಳ್ಲಿಕ್ಕೆ ಅಥವಾ ಮತ್ತು ಸ್ಪ್ರೇ ಮಾಡಬೇಕು. ಇಲ್ಲಿ ಪರಿಮಳ ಭರಿತವಾದ ಫ್ಲವರ್ಸ್ ಇಲ್ಲಿ ನೋಡ್ರಿ. ಏನು ಫಸ್ಟ್ ಡೋರ್ ತೆಗೆದ ತಕ್ಷಣ ಘಮ 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 ಅಂತಿವತ್ತು. ಅಲ್ಲ ಇಲ್ಲೊಂದೆರಡಿದೆ ಸಣ್ಣದು, ಅಲ್ಲೊಂದಿದೆ, ಇಲ್ಲೊಂದಿದೆ. ಸೊ ಇವನ್ನೆಲ್ಲ ಸೇರಿಸಿ ತೆಕ್ಕೊಂಡು ಹೋಗ್ತೀನಿ. ಇನ್ನು ಮಲ್ಬೇರಿ ಇಲ್ಲಿ ನೋಡ್ರಿ, ಮಲ್ಬೇರಿಗೆ ತಿನ್ನೋಕ್ಕೆ ಕಳ್ಳ ಬಂದಾನೆ. ಇವು ಮೊನ್ನೆ ಬಿಟ್ಬಿಟ್ಟಿದ್ನಲ್ಲ, ಹೆಂಗಾಗಿದ್ವು ಅಂದರೆ, ಈ ಕಡೆ ಇದು ನಾಳೆ ತೆಗಿತೀನಿ, ಸ್ವಲ್ಪ ಬ್ಲ್ಯಾಕ್ ಆಗಲಿ. ಈ ಕಡೆ ಇದಾವೆ, ಇನ್ನೂ ಜಾಸ್ತಿ ಇದಾವೆ ಇಲ್ಲಿ. ಇದು ಕಟಿಂಗ್ ಮಾಡಿದ್ಮೇಲೆ ಮತ್ತೆ ಈ ಕಡೆ ಎಲ್ಲ ಬಂದವು. ಈ ಸ್ಟೆಮಿಗೆ ಜಾಸ್ತಿ ಇದಾವೆ, ಮತ್ತು ಇಲ್ಲಿ ಜಾಸ್ತಿ ಇದಾವೆ, ಈ ಸ್ಟೆಮಿಗೂ ಇದಾವೆ. ಸೊ ಆಲ್ಮೋಸ್ಟ್ ಈ ಸರಿ ಚೆನ್ನಾಗಿ ಬಂದವು ಮಲ್ಬೇರಿ. ಖುಷಿ ಆಯ್ತು, ಯಾಕಂದರೆ ಅದು ಪ್ಲ್ಯಾಂಟು ಒಂದು 2 ವರ್ಷ ಕಾದಿನಪ್ಪ ನಾನು. ಇವಷ್ಟು ನಾಳೆ ತೆಗಿತೀನಿ, ಅಷ್ಟು 2 ವರ್ಷ ಕಾದೀನಿ. ಒಂದೂ ಅದಕ್ಕೆ ಇದು ಕೊಟ್ಟಿಲ್ಲ, ಅದು ಹಣ್ಣು ಕೊಟ್ಟಿಲ್ಲ. ಈ ಸತಿ ಇದು ಹಣ್ಣು ನೋಡಿ ಭಾರಿ ಖುಷಿ ಆಯ್ತು ನನಗೆ. ಇನ್ನೊಂದು ಹೇಳಿದ್ನಲ್ಲ ನಿಮಗೆ, ಇದು ಒಂದು ಚೆನ್ನಾಗೈತೆ. ಸೊ ಎಲ್ಲ ಗಿಡಗಳಿಗೂ ಒಂದು ಸ್ವಲ್ಪ ಸಪೋರ್ಟು ಬೇಕಾಗಿದೆ. ಬೆಳಗ್ಗೆ ಒಂದು ಸ್ವಲ್ಪ ಗಾರ್ಡನ್ ಕೆಲಸ ಮಾಡ್ಕೊತಿದ್ರೇ ಸ್ವಲ್ಪ ಒಳ್ಳೆಯದು. ನಾನು ನಿನ್ನೆ ಇದಕ್ಕೊಂದು ಸ್ವಲ್ಪ ಎಲ್ಲ ಇಲ್ಲಿ ನೋಡ್ರಿ ಗೊಬ್ಬರ ಹಾಕೋಗಿನಿ. ಗೊಬ್ಬರ ಏನು ಕಿಚನ್ ವೇಸ್ಟ್ ಹಾಕೋಗಿನಿ ನಾನು. ಅದೇ ನನಗೆ ಗೊಬ್ಬರ, ನನಗೂ ನನ್ನ ಗಿಡಗಳಿಗೂ ಅದೇ ಗೊಬ್ಬರ. ಇದಕ್ಕೂ ಇಲ್ಲಿನೂ ಕಿಚನ್ ವೇಸ್ಟ್ ಹಾಕೋಗಿನಿ, ಇಲ್ಲಿನೂ ಕಿಚನ್ ವೇಸ್ಟ್ ಹಾಕೋಗಿನಿ. ಆಮೇಲೆ ಇದಕ್ಕೂ ಸಪೋರ್ಟ್ ಕೊಟ್ಟಿನಿ ನೋಡ್ರಿ. ಇದು ಮತ್ತು ಕೆಳಗೆ ಬಿತ್ತಾ ಇಲ್ಲಿ ನೋಡ್ರಿ, ಈ ಅಂಗೂರದ ಬಳ್ಳಿ, ಗ್ರೇಪ್ಸ್ ವೈನ್. ಒಂದೇ ನಿಮಿಷ. ಈ ಹೂಗಳು ಅರಳ್ತಾ ಇದ್ದಾವೆ ಇವಾಗ. ಸೊ ಡೈಲಿ ಇಷ್ಟಿಷ್ಟು. ಇದು ಸ್ವಲ್ಪ ಆ ಕಡೆ ಹೋಗಲಿ ಅಂಥೇಳಿ ಈ ಥರ ಹಾಕಿದ್ದೆ, ಯಾಕಂದರೆ ಇಲ್ಲಿ ಬಂದಾಗ ಈ ಬಳ್ಳಿ ಸಿಟ್ಕೊಲಿಕತ್ತಿತ್ತು. ಅದೊಂದು ಸ್ವಲ್ಪ ಅದಕ್ಕೆ ಕ್ರಾಸ್ ಆಗಿಟ್ಟಿನಿ. ಇಲ್ಲಿ ನೋಡ್ರಿ, ಸ್ವಲ್ಪ ಆ ಕಡೆ ಈ ಕಡೆ ಬಾಗಿದ್ವು ಅಂದರೆ ಕಾಯ್ತಾ ಇರ್ತಾವಲ್ಲಿ ಇನ್ನೊಂದು ಬಳ್ಳಿಗಳು. ಇದು ವಜ್ಜೆ ಆಗ್ಬಿಟ್ಟದ ಪಾಪ, ಇದಕ್ಕೆ ಹಿಂಗೆ ಬಾಗ್ಲಿಕತ್ತದ. ಯಾಕಂದರೆ ಗಿಡ ಸಣ್ಣದು, ಕಾಯಿ ಜಾಸ್ತಿ. ಇನ್ನು ಮುಂದೆ ಹೂವು ಅದು ಅಂದರೆ ತೆಗೆದು ಬಿಡ್ತೀನಿ ನಾನು. ಯಾಕಂದ್ರೆ ನೋಡಿರಿ, ಇದಕ್ಕೆ ಮುಂದೆ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ, ಉದುರ್ತವೋ ಇರ್ತವೋ. ಬಟ್ ಇದು ಅಂದರೆ ಭಾಳ ಅದಕ್ಕೆ ಸಪೋರ್ಟ್ ಬೇಕಾಗುತ್ತಾ. ಫ್ಲವರ್ಸು ಇಲ್ಲೊಂದು ಹಾಗಲು ಬೆಳ್ಳಿ ಇದೆ, ಇದನ್ನು ತೆಗೆದು ಹಾಕಬೇಕು ಅಂತ ಅಂದ್ಕೊಂಡೆ. ಬಟ್ ಹಾಕೋಕ್ಕಾಗಿಲ್ಲ. ಹಾಕ್ಬೇಕು, ಈಗ ನೋಡಬೇಕು ಎಲ್ಲೆಲ್ಲಿಂದ ಹುಳ ಬರ್ತಾವೇನೋ. ಹೊಸ ಹುಳ ಇದಾವೆ. ಸೊ ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ನೀರು ಹಾಕಿ
ಫ್ಲವರ್ಸ್ ಎಲ್ಲ ತೊಗೊಂಡು ಒಂದಿಷ್ಟು ತರಕಾರಿ ಗಿಡದು ಕೆಲಸಗಳಿದಾವೆ, ಅದಿಷ್ಟು ಮಾಡ್ಕೊಂಡು ಕೆಳಗೆ ಹೋಗ್ತೀನಿ ನಾನು. ಸೊ ಮಾರ್ನಿಂಗು ಸಾಕಷ್ಟು ಕೆಲಸ ಇದ್ರದ್ದೆಲ್ಲ ಕಟಿಂಗ್ ಮಾಡಬೇಕು, ಮಾಡ್ತೀನಿ ಇವತ್ತೇ. ಈಗ ಕಟಿಂಗ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟ್. ಇವತ್ತು ಕಟಿಂಗ್ ಮಾಡಿಕೊಂಡೆ ಬೇರೆ ಕೆಲಸ ಮಾಡ್ತೀನಿ. ಇದ್ರಾಗೆಲ್ಲ ಕಾಯಿ ಆಗ್ಲಿಕ್ಕತ್ತವೆ, ಯಾವ ಹೂವು ಆಗಿದ್ವು ಅವೆಲ್ಲ ಹೂವು ಕೂಡ ಕಾಯಿ ಆಗ್ಲಿಕ್ಕತ್ತವೆ. ನೋಡಿರಿ ಎಷ್ಟು ಚಂದ ಕಾಣಿಸ್ತು, ಮುತ್ತು ಇದ್ದಂಗೆ ಇದ್ದಾವೆ. ಸರಿ ಫ್ರೆಂಡ್ಸ್, ಎಲ್ಲ ಕಳೆದ ಮೇಲೆ ನಿಮ್ಗೆ ತೋರಿಸ್ತೀನಂತೆ. ಕೆಲಸ ಅಲ್ಲ, ಬರೀ ತರಕಾರಿ ತೆಗೆಯೋಣಂತ. ಫಸ್ಟ್ ಒಂದಿಷ್ಟು ನಾನು ಈ ಪಾಲಕ್ ಸೊಪ್ಪನ್ನು ತಗೊತೀನಿ. ಯಾವಾಗೂ ಅಷ್ಟೇ ಈ ಪಾಲಕ್ ನಾನು ಹಿಂಗೆ ಕಟ್ ಮಾಡ್ಕೋತೀನಿ ಎಲೆಯಿಂದನೇ. ಹಾಗಾಗಿ ಮತ್ತು ಇದೇ ಗಿಡದಲ್ಲಿನೇ ಎಷ್ಟು ಸತಿ ನಾನು ಹಾರ್ವೆಸ್ಟ್ ಮಾಡೀನಿ ಗೊತ್ತಾ. ಇರೋದೊಂದು ಎರಡೇ ಗಿಡದಲ್ಲಿ ಎಷ್ಟು ನಾನು ಹಾರ್ವೆಸ್ಟ್ ಮಾಡ್ಕೊಂಡೀನಿ. ಬರೀ ಎಲೆ ಮಾತ್ರ ತಗೊತೀನಿ, ಉದ್ದದ್ದೆಲ್ಲ ಇಲ್ಲೇ ಬಿಡ್ತೀನಿ ಸ್ಟೆಮ್ಮು. ಮತ್ತು ಅದಕ್ಕೆ ಜಾಸ್ತಿ ಬ್ರಾಂಚಸ್ ಬಂದು ಮತ್ತು ಚಿಗಕ್ಕೆ ಸ್ಟಾರ್ಟ್ ಆಗುತ್ತಾ. ಇದಕ್ಕೆ ನಾನು ಜಾಸ್ತಿ ಏನೂ ಗೊಬ್ಬರ ಕೊಟ್ಟಿಲ್ಲ, ಬರೀ ಕಿಚನ್ ವೇಸ್ಟು. ಫುಲ್ ಆರ್ಗ್ಯಾನಿಕ್ ಇದು. ಸೊ ನೋಡಿ, ಫುಲ್ ಆರ್ಗ್ಯಾನಿಕ್ ಒಂದು ತರಕಾರಿ. ಒಂದು ಸಣ್ಣದು ಒಂದು 2 ಪ್ಲಾಸ್ಟಿಕ್ ಬುಟ್ಟಿ ಇದ್ದರೆ ನಿಮ್ಮಲ್ಲಿ ನೀವು ಆರಾಮಾಗಿ ಇದನ್ನು ಬೆಳಿಬೋದು. ಕೆಲವೊಂದಿಷ್ಟು ತರಕಾರಿಗಳನ್ನು ಆರಾಮಾಗಿ ಮನೆಯಲ್ಲೇ ಬೆಳ್ಕೊಬೋದು.
ಮೂರೇ ಗಿಡ ಇರೋದು ಇದ್ರಾಗ, ಮೂರು ಗಿಡ ಇದ್ರಾಗ ಅಂತ ಸಾಕಷ್ಟು ಸರಿ ನಾನು ಹಾರ್ವೆಸ್ಟ್ ಮಾಡೀನಿ, ನಿಮಗೂ ತೋರಿಸಿ ನಾನು. ಫ್ರೆಂಡ್ಸ್ ನೋಡ್ರಿ ಎಷ್ಟು ಪೋಲಾಗಿ ಬಂತು, ಸುಮಾರು 2 ಕಟ್ ಮೇಲೆ ಆಗ್ತದೆ ಇದು, ಅಷ್ಟು ಒಂದು ತರಕಾರಿ ಬಂತು. ಇಲ್ಲಿ ನೋಡ್ರಿ ಫ್ಲವರ್ಸ್ 1 2 3 ಅಷ್ಟು ಸ್ಟಿಕ್ಕಲ್ಲಿರೋ ಫ್ಲವರ್ಸ್ ಓಪನ್ ಆಗಿದಾವ. ಇದು ನಾಳೆ ಆಗುತ್ತೆ. ಮೇಲೆ ಬಂದದ್ದು ನೋಡ್ರಿ ರೆಡ್ ಕಲರ್, ಸೊ ರೆಡ್ ವೈಟ್ ಶೇಡಿಂದ ಅದು. ಆಮೇಲೆ ಒಂದು ಸ್ವಲ್ಪ ಈ ಸಪ್ಪನ ಪಲ್ಯ ಏನೈತಲ್ಲ ಇದನ್ನು ಹಾರ್ವೆಸ್ಟ್ ಮಾಡ್ಕೊತೀನಿ ನಾನು. ಎಲ್ಲೆಲ್ಲಿ ಚೆನ್ನಾಗಿ ಬೆಳೆದು ಅದನ್ನು ಮಾತ್ರ, ಯಾಕಂದರೆ ಎಲ್ಲ ಕಡೆ ಅಷ್ಟು ಸರಿ ಇಲ್ಲ. ಸೊ ಬರೀ ಅಲ್ಲೊಂದು ಸ್ವಲ್ಪ ಸರಿ ಅದ ತಗೊಳ್ಳೋಣ ಅಂತ. ಚೆನ್ನಾಗಿರುತ್ತೆ ಇದು, ಎಲೆ ತರಕಾರಿ ಆಗಿರೋದ್ರಿಂದ ತಾಳಿಸ್ಕೊಂಡು ತಿಂದ್ರೆ ರೊಟ್ಟಿ ಜೊತೆ ಉತ್ತರ ಕರ್ನಾಟಕದ್ದು ಫೇಮಸ್ ಪಲ್ಯ ಇದು. ಅದಾಗ ನಮ್ಮ ರಾಯಚೂರಂತೂ ಫೇಮಸ್ ಇದು, ಬೇರೆ ಕಡೆ ಸಿಗ್ತದಿಲ್ಲ ಗೊತ್ತಿಲ್ಲ, ಬಟ್ ನಮ್ಮ ರಾಯಚೂರಿನಾಗಂತೂ ಇದು ಫೇಮಸ್ಸು, ನಮ್ಮ ಲಿಂಗಸೂರು ರಾಯಚೂರಲ್ಲಿ. ಇದು ಮತ್ತು ಆ ಕರ್ಚಿಕಾಯಿ, ಸ್ವಲ್ಪ ಮಳೆ ಬಂದರೆ ಕರ್ಚಿಕಾಯಿ ಸ್ಟಾರ್ಟ್ ಆಗ್ತಾವೆ. ಸ್ವಲ್ಪ ಎಲ್ಲ ಕುಂಡದಲ್ಲೂ ಈ ಥರ ಬೆಳ್ಕೊಂಡದೆ, ಬಟ್ ಎಲ್ಲದರಲ್ಲೂ ಸ್ವಲ್ಪ ತೆಕ್ಕೊಂಡಿದ್ದೀನಿ. ಬಟ್ ಇದು ಇರೋದ್ರಿಂದ ಬೇರೆ ತರಕಾರಿ ಬೆಳೆಯೋಂಗಿಲ್ಲ. ಫಸ್ಟ್ ಇದನ್ನು ತೆಕ್ಕೊತೀನಿ, ಯಾಕಂದರೆ ಇದ್ರಾಗ 1-2 ಬೆಂಡೆ ಗಿಡ ಇದ್ದಾವೆ. ಮಾರ್ನಿಂಗ್ ಗ್ಲೋರಿನೂ ಬೇಡ. ಇದೆ ನೋಡಿರಿ 2 ಬೆಂಡೆ ಗಿಡ, ಒಂದು ಸ್ವಲ್ಪ ಬೆಳೀಲಿ. 2 ಅಕ್ಕಪಕ್ಕನೇ ಆಗ್ಯಾವ, ಸ್ವಲ್ಪ ತೆಗೆದು ಬೇರೆ ಹಚ್ಬೇಕಿದ್ದೀನಿ. ಇಲ್ಲಿ ಪಕ್ಕನೇ ಆಗ್ಯಾವಲ್ಲ, ಸ್ವಲ್ಪ ಬೇರೆ ಹಾಕಿನಿ, ಸ್ವಲ್ಪ ನೀರು ಹಾಕೋಬೇಕು. ಚೆನ್ನಾಗಿ ಬೆಳೆದ್ರೆ ಸುಮ್ಮನೆ ಇದ್ರ ತುಂಬ ಇದನ್ನೇ ಆಗಿದೆ. ಇದರಲ್ಲೂ ಒಂದು ಬದನೆ ಗಿಡ ಇದೆ, ಇಲ್ಲಿ ಒಂದು ಬದನೆ ಗಿಡ ಹಾಕಿ ನೋಡ್ರಿ. ಹಾಗಾಗಿ ಇದನ್ನು ಸ್ವಲ್ಪ ತೆಗೆಯೋದೇ ಬೆಸ್ಟ್. ಇದರಲ್ಲೂ ಒಂದು ಬದನೆ ಗಿಡ ಇದೆ. ಮಾರ್ನಿಂಗ್ ಗ್ಲೋರಿ ಎಲ್ಲ ಬೇಡ, ಯಾಕಂದರೆ ಅಲ್ಲಿ ಸೀಡ್ಸ್ ಇದ್ದಾವಲ್ಲ ಎಲ್ಲ ಕಡೆ ಮಾರ್ನಿಂಗ್ ಗ್ಲೋರಿ ಬೆಳೆದವು, ಇವೆಲ್ಲ ಬೇಡ. ನೋಡಿದ್ರೆ ಪಾಟ್ ಎಲ್ಲ ಖಾಲಿ ಆಯಿತು. ಇದು ತೆಗಿತೀನಿ ನಾನು. ಇಂಥ ಬದನೆ ಗಿಡ ಬಂದವಲ್ಲ, ಇದನ್ನು ತೆಗೆದುಬಿಟ್ಟು ಬೇರೆ ಹಾಕೋತೀನಿ. ಫೈನಲಿ ಫ್ರೆಂಡ್ಸ್ ನೋಡಿರಿ ಎಷ್ಟು ತರಕಾರಿ ಮತ್ತು ಹೂವು ಇವತ್ತು ಬೆಳಗ್ಗೆ ತಗೊಂಡಿನಿ ಅಂಥೇಳಿ. ಬದನೆಕಾಯಿ ನಿನ್ನೆ ಸ್ವಲ್ಪ ತಗೊಂಡಿನಿ, ಆಮೇಲೆ ಇವತ್ತು ಹೂವು ಮತ್ತು ಇಷ್ಟು ಪಾಲಕ್ಕು, ರಾಜಗಿರಿ ಸೊಪ್ಪು ಎಲ್ಲ ಬಂತು. ಓಕೆ ಬಾಯ್ ಫ್ರೆಂಡ್ಸ್.